ಈಗ ಜೆನ್ಜಿ ಜಮಾನ, ಜೆನ್ಜಿ ಎಲ್ಲ ಸ್ಪೀಡಾಗಿ ಆಗಬೇಕು ಅಂತಿರುತ್ತೆ. ಹೌದು. ಸೊ ನೀವು ಒಂದು ವೇಳೆ ಜೆನ್ಜಿ ಆಗಿದ್ದಿದ್ರೆ ಯಾವ ಉದ್ಯಮಕ್ಕೆ ಜಂಪ್ ಆಗ್ತಿದ್ರಿ? ನಾನು ಯಾವತ್ತೂ ನನಗೆ ಆ ಥಾಟ್ ಬರಲೇ ಇಲ್ಲ. ಹೋಟೆಲ್ ಉದ್ಯಮ ಬಿಟ್ಟು ಬೇರೆ ಕಡೆ? ನನಗೆ ಒಳ್ಳೆ ಉದ್ಯಮ ಇದು ಅನ್ನೋ ಒಂದೇ ಒಂದು ನನ್ನ ನಂಬಿಕೆ. ನಾನು ಈ ಉದ್ಯಮ ಯಾವತ್ತೂ ಕಷ್ಟ ಕೆಟ್ಟದ್ದು ಒಬ್ಬರತ್ರ ನಾನು ಹೇಳೋದಿಲ್ಲ. ನೀವು 10 ಸತಿ ನಾನು ಕಷ್ಟ ಅಂತ ಕೇಳಿದ್ರು ಕೂಡ ಹೌದು ಕಷ್ಟ ಇದೆ ಅಂತ ನಾನು ಸರಾಸರಿಯಾಗಿ ಒಪ್ಕೊಳ್ಳೋಕೆ ರೆಡಿ ಇಲ್ಲ. ಕಷ್ಟವನ್ನು ಬಗೆಹರಿಸೋದು ಹೇಗೆ, ಕಷ್ಟ ಬರ್ತದೆ ಬಗೆಹರಿಸ್ಕೋಬೇಕಂತಲೇ ನಾನು ಮಾತಾಡ್ತೀನಿ. ಬಿಟ್ಟರೆ ನಾನು ಕಷ್ಟ ಇದು ಬರಬೇಡಿ, ಕಷ್ಟ ಇದೆ ಇದರಲ್ಲಿ ಅನ್ನೋ ಮಾತನ್ನು ಯಾವತ್ತೂ ಹೇಳೋದಿಲ್ಲ. ಯಾಕಂದರೆ ಒಳ್ಳೆಯ ಉದ್ಯಮ ಯಾತಕ್ಕಂತ ಹೇಳಿದ್ರೆ ಯಾವುದೇ ಉದ್ಯಮಕ್ಕೂ ಮೊದಲೇ ನಾವಿಬ್ಬರು ಮಾತಾಡೋದು ಹಾಗೇ ಪ್ರತಿ 7 ಗಂಟೆಗೊಮ್ಮೆ ಆಹಾರ ಅವಶ್ಯಕತೆ ಇರೋದ್ರಿಂದ ಯಾವತ್ತೂ ಇದಕ್ಕೆ ಸಾವಿಲ್ಲ ಪ್ರಪಂಚದಲ್ಲಿ. ಹಣಕಾಸು ಇರೋ ತನಕ ಚಾರ್ಟೆಡ್ ಅಕೌಂಟೆಂಟ್ ಎಷ್ಟು ಮುಖ್ಯನೋ ನಮ್ಮ ಮನುಷ್ಯರು ಬದುಕಿರೋ ತನಕನೂ ನಮ್ಮ ಉದ್ದಿಮೆ ಡೆಫಿನೆಟಾಗಿ ಇರುತ್ತೆ. ನಾವು ಸಮುದ್ರಕ್ಕೆ ಎಷ್ಟು ದೊಡ್ಡ ಚೆಂಬು ತೊಗೊಂಡೋಗ್ತೀವೋ ಅಷ್ಟು ನೀರು ತರಲಿಕ್ಕೆ ಸಾಧ್ಯವಿದೆ. ದೊಡ್ಡ ಸಮುದ್ರ ಅಲ್ಲಿದೆ. ನಮ್ಮ ಶಕ್ತಿ ಚೆಂಬು ತೊಗೊಂಡೋದ್ರೆ ಚೆಂಬು, ಲೋಟ ತೊಗೊಂಡೋದ್ರೆ ಲೋಟ. ಆದರೆ ಕೆಲವೊಂದ್ಸಲ ಏನಾಗುತ್ತೆ ಅಂದರೆ ಸಣ್ಣದಾಗಿ ಶುರು ಮಾಡ್ಕೊಂಡಿರ್ತಾರೆ ಹೋಟೆಲ್ ಅಥವಾ ಸಣ್ಣ ಮಟ್ಟದಲ್ಲಿ ವ್ಯಾಪಾರ ಶುರು ಮಾಡ್ಕೊಂಡಿರ್ತಾರೆ, ಆಗ ಒಳ್ಳೆ ಲಾಭ ಸಿಗ್ತಾ ಇರುತ್ತೆ. ಆದರೆ ಅದನ್ನೇ ಒಂಚೂರು ಎಕ್ಸ್ಪ್ಯಾಂಡ್ ಮಾಡಿದಾಗ ನಷ್ಟ ಜಾಸ್ತಿ ಆಗುತ್ತೆ. ಯಾತಕ್ಕೆ ಹೇಳ್ತೀನಿ ಕೇಳಿ. ಸೆಲ್ಫ್ ಎಂಪ್ಲಾಯ್ಮೆಂಟ್ ಆಂಟ್ರಪ್ರನರ್ಸ್ ಅಂತ ನಾವು ಏನು ಕರಿತೀವೋ, ಇವತ್ತು ಒಂದು ಮೊದಲೆಲ್ಲ ಜೆರಾಕ್ಸ್ ಸೆಂಟರ್ಸ್ ಅಂತ ಇರ್ತಾಯಿತ್ತು. ಅವರೇ ಮಾಡ್ಕೊತಾ ಇದ್ರು, ಅವರೇ ಮಾಡಿಕೊಡ್ತಾಯಿದ್ರು, ಅವರೇ ಅಂಗಡಿ ತೆಗಿತಾಯಿದ್ರು. ಅವ್ರಿಗೆ ಬಂದಿದ್ದೆಲ್ಲ ಲಾಭನೇ. ಒಬ್ಬ ಹುಡುಗನ ಇಟ್ಟು ಇವ್ರು ಸ್ವಲ್ಪ ಆ ಕಡೆ ಕಡೆ ತಿರುಗಿದ್ರು ಅಂತ ಇಟ್ಕೊಳ್ಳಿ, 25,000 ರೂಪಾಯಿ ಅಲ್ಲಿ ಹೋಯ್ತು, ಲಾಭ ಕಡಿಮೆ ಆಯಿತು. ಸೆಲ್ಫ್ ಎಂಪ್ಲಾಯ್ಮೆಂಟ್ ಎಂಟರ್ಪ್ರಿನರ್ಸ್ ಅನ್ನುವಂಥದ್ದು ಒಂದು ಲಿಮಿಟ್ನಲ್ಲಿ ಅವರೇ ಮಾಡ್ಕೊಳ್ಬೇಕು. ನೆಕ್ಸ್ಟು ಉದ್ಯಮನ ಬೆಳೆಸಿದ ಮೇಲೆ ಬಜೆಟ್ ಹಾಕ್ಕೊಂಡು ಸ್ಟಾಫ್ ಮೇಲೆ ಡಿಪೆಂಡ್ ಆದರೆ ಯಾವತ್ತೂ ನೋಡಿ, ನಾನು ನನ್ನ ಸಂಸ್ಥೆ ನಾನು ಮಾಡೋದಕ್ಕೂ ನಾವು ಸ್ಟಾಫ್ ಮುಖಾಂತರ ಮಾಡಿಸೋದಕ್ಕೆ ತುಂಬ ವ್ಯತ್ಯಾಸ ಬರ್ತದೆ. ಅದು ವ್ಯತ್ಯಾಸ ನಾನು ಬಾಯ್ಬಿಟ್ಟು ನಾನು ಹೇಳೋಕ್ಕೆ ಇಷ್ಟಪಡಲ್ಲ. ಯಾಕಂದರೆ ನನ್ನ ಜೊತೆ ಕೆಲಸ ಮಾಡೋರು ಎಲ್ಲರೂ, ನನ್ನ ಜೊತೆ ಇರೋರೆಲ್ಲರೂ ನಾನು ಎಷ್ಟು ಶ್ರದ್ಧೆಯಿಂದ ಮಾಡ್ತೀನೋ ಅಷ್ಟು ಶ್ರದ್ಧೆಯಿಂದ ನನ್ನ ಹತ್ರ ಇರೋರು ಮಾಡ್ತಾಯಿದ್ದಾರೆ. ನಾನು ಬೇರೆ ಕಡೆ ಇರೋರು ನನ್ನ ಬಗ್ಗೆ ನನಗೆ ಗೊತ್ತಿಲ್ಲ. ಆದರೆ ನಾನು ಯಾರನ್ನೋ ಒಬ್ಬರು ಡಿಮೋಟಿವೇಟ್ ಮಾಡಲಿಕ್ಕೋ ಮೋಟಿವೇಟ್ ಮಾಡೋಕ್ಕೆ ನಾನು ರೆಡಿ ಇಲ್ಲ ಅದನ್ನು. ಆದ್ದರಿಂದ ನನ್ನ ಜೊತೆ ಇರುವ ನನ್ನ ಎಲ್ಲ ಸಹೋದ್ಯೋಗಿಗಳು ಅಷ್ಟೇ ನಿಖರವಾಗಿ, ಅಷ್ಟೇ ಶ್ರದ್ಧೆಯಿಂದ, ಅಷ್ಟೇ ಪ್ರೀತಿಯಿಂದ ಮಾಡೋದ್ರಿಂದ ನಾನಿವತ್ತು ಆ 3 ಸ್ಲೋಗನ್ನ ಉಳಿಸ್ಕೊಳ್ಳಿಕ್ಕೆ ಸಾಧ್ಯವಾಗಿದೆ. ದಟ್ ಈಸ್ ಮೈ ಎಕ್ಸ್ಪೀರಿಯನ್ಸ್. ಈ 3 ಸ್ಲೋಗನ್ನ ಉಳಿಸ್ಕೋಬೇಕಾದ್ರೆ ನನ್ನ ಸಹೋದ್ಯೋಗಿಗಳ ನೆರವಿಲ್ಲದೇ ಸಾಧ್ಯನೇ ಇಲ್ಲ ಇದು. ಈಗ ಈ ಕೆಲಸಗಾರರನ್ನ ಹ್ಯಾಂಡಲ್ ಮಾಡೋದು ಬಹಳ ಡಿಮಾಂಡಿಂಗ್ ಇರ್ತಾರಂತೆ, ಹೌದಾ? ಆಮೇಲೆ ಈ ಸ್ಕೇರ್ಸಿಟಿ ಯಾಕೆ ಹೆಚ್ಚು ಕಾಡುತ್ತೆ, ಕೊರತೆ ಯಾಕೆ ಹೆಚ್ಚು ಕಾಣುತ್ತೆ?